ನಮಸ್ತೆ ಕನ್ನಡಿಗರೇ, ನಮಸ್ತೆ ವೀಕ್ಷಕರೇ. ನಾನು ನಿಮ್ಮ ಕೃಷ್ಣರಾಜ ಎಂ ಮಂಜುನಾಥ್, ಎಕ್ಸ್ ಸಿವಿಲ್ ಸರ್ವಿಸಸ್ ಆಫೀಸರ್ ಮತ್ತು ಮಾಧ್ಯಮದಲ್ಲಿ ಒಬ್ಬ ವೆಟ್ರನ್ ಅಂತಲೇ ಪರಿಗಣನೆಗೆ ಒಳಪಟ್ಟಂಥ ಒಬ್ಬ ವ್ಯಕ್ತಿ. ಸೊ ಆತ್ಮೀಯರೇ, ನಾವು ಈ ಒಂದು ಕಾರ್ಯಕ್ರಮ ಏನಿದೆ, ಎಚ್ಚರ ಹೆಜ್ಜೆ ತಪ್ಪಿದಲ್ಲಿ ಜೀವನ ತತ್ತರ. ಯಾವುದರಲ್ಲಿ ಎಚ್ಚರವಾಗಿರಬೇಕು, ಯಾವುದರಲ್ಲಿ ಎಚ್ಚರ ನಾವು ತಪ್ಪಿದ್ರೆ ಜೀವನವೇ ತತ್ತರಿಸುತ್ತೆ ಅನ್ನೋ ಒಂದು ವಿಚಾರದ ಬಗ್ಗೆ ಕಳೆದ 2 ವಾರದಿಂದ ನಾವು ಮಾಡ್ತಾ ಇದ್ದೀವಿ. ಬಟ್ ಭಾಳ ಮುಖ್ಯವಾಗಿ ಆತ್ಮೀಯರೇ, ಯಾವ ವಿಚಾರದಲ್ಲಿ ಎಚ್ಚರವಾಗಿರಬೇಕು ಅಂದರೆ ಭವಿಷ್ಯ 25 ವರ್ಷಗಳ ನಂತರ ಏನಾಗುತ್ತೆ ಅನ್ನೋದಲ್ಲ, ಭಾಳ ಮುಖ್ಯವಾಗಿ ಈ 10ನೇ ವಯಸ್ಸಿಂದ 35ನೇ ವರ್ಷ ಅಂದರೆ ಏಜ್ 10 to ಏಜ್ 35 ಏನಿದೆ, ಆ ಸಂದರ್ಭದಲ್ಲಿ ಈ ಉದ್ಯೋಗ ಇರ್ಬೋದು, ಭವಿಷ್ಯ ಇರ್ಬೋದು, ಎಲ್ಲ ರೀತಿಯಲ್ಲೂ ಸುದೃಢ ಮಾಡ್ಕೊಳ್ಳುವಂಥ ಒಂದು ವಯೋಘಟ್ಟ. ಬಟ್ ಹಾಗಂತ 10 to 35 ಅನ್ನೋದು ಒಟ್ಟಾರೆ ವಯೋಘಟ್ಟ, ಅದು ದುಡಿಯುವಂಥ ವಯೋಘಟ್ಟ ಅಥವಾ ಮೇಲೆ ಬರೋದಕ್ಕೆ ಏನೇನು ಮಾಡಬೇಕು ಆ ರೀತಿಯ ಒಂದು ವಯೋಘಟ್ಟ. ಹಾಗಂತ ನಾವು 35ಕ್ಕೆ ಮಾಡಬೇಕು ಅಂತಲ್ಲ. 10ರಿಂದ 20ನೇ ವಯಸ್ಸಿದೆಯಲ್ಲ, ಇದು ವೆರಿ ವೆರಿ ಕ್ರಿಟಿಕಲ್ ವಯಸ್ಸು. ಈ ಒಂದು ಕ್ರಿಟಿಕಲ್ ವಯಸ್ಸಲ್ಲಿ ಆತ್ಮೀಯರೇ, ಒಂದೇ ಒಂದು ಸಣ್ಣ ತೀರ್ಮಾನ. ಯಾವ ವಿಚಾರಗಳಲ್ಲಿ ಸಣ್ಣ ತೀರ್ಮಾನ? ಅದು ಓದೋದ್ರಲ್ಲಿರ್ಬೋದು, ಮತ್ತು ಯಾವ ಒಂದು ಹೈಯರ್ ಸ್ಟ್ರೀಮ್ಗೆ ಹೋಗಬೇಕು ಅನ್ನೋದಿರ್ಬೋದು, ಅಥವಾ ನಾವು ಅನಗತ್ಯವಾಗಿ ಗೊಂದಲಗಳು ಮಾಡಿಕೊಂಡು ಸರಿ ದಾರಿಯಲ್ಲಿ ಇಲ್ಲದೇನೆ ಯಾವುದೋ ಒಂದು ಮಾಡ್ತೀವಿ ಅಂತ ಹೋಗುವಂಥದ್ದು, ಮತ್ತು ಅಕ್ಕಪಕ್ಕದವ್ರು ಏನು ಹೇಳ್ತಾರೆ ಇವೆಲ್ಲವನ್ನು ನಂಬ್ಕೊಂಡು ಮಾಡುವಂಥದ್ದು, ಮತ್ತು ಬರೀ ಮಾರ್ಕ್ಸೇ ಇಡೀ ಜೀವನ ಅಂತ ಅಂದ್ಕೊಂಡು ಎಲ್ಲವನ್ನು ಮಾರ್ಕ್ಸ್ಗೆ ಅನುಗುಣವಾಗಿ ಮಾಡ್ತಾ ಹೋಗುವಂಥದ್ದು. ಹಾಗಾದರೆ ಇದೆಲ್ಲದಕ್ಕೂ ಸರಿಯಾದ ಹೆಜ್ಜೆ ಅಂದರೆ ಯಾವುದು? ತಪ್ಪು ಹೆಜ್ಜೆ ಬೇಡ, ಸರಿ. ಹಾಗಾದರೆ ಸರಿ ಹೆಜ್ಜೆ ಯಾವುದು? ಸರಿ ಹೆಜ್ಜೆ ಯಾವುದು ಅಂದರೆ, ನೀವು ಹೇಗೆ ಮುಂದಿನ ದಾರಿ ನೋಡಿಕೊಂಡು ಕಾಲಿಡ್ತೀರೋ ಆ ರೀತಿಯಲ್ಲಿ ಅಲ್ಲಿ ಹಳ್ಳ ಇದೆಯಾ, ಕೊಂಡಿ ಇದೆಯಾ, ಏನು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ಭವಿಷ್ಯ ಹೇಗೆ ಅಂತ ಹಳ್ಳ ಕೊಂಡಿ ಕಾಣಲ್ಲ. ಹಳ್ಳ ಕೊಂಡಿ ಕಾಣದೇ ಇರಬೇಕು ಅಂದರೆ ನೀವು ಎಚ್ಚರ ವಹಿಸ್ಬೇಕಾಗಿರೋದು ಯಾವುದ್ರ ಬಗ್ಗೆ ಅಂದರೆ, ನೀವು ನಿಮ್ಮೊಳಗಿರೋಂಥ ನಿಜವಾದ ಸಾಮರ್ಥ್ಯ, ನಿಮ್ಮ ಅಸಲಿ ಸಾಮರ್ಥ್ಯ ಏನು ಅಂತ ಮೊದಲು ತಿಳ್ಕೋಬೇಕು. ಬಟ್ ದುರದೃಷ್ಟವಶಾತ್ ಏನಾಗಿತ್ತು ಅಂದರೆ, ಇಲ್ಲಿವರೆಗೂ ಒಬ್ಬ ವ್ಯಕ್ತಿಯ ಅಸಲಿ ಸಾಮರ್ಥ್ಯ ಏನು ಅಂತ ಅದನ್ನು ತೋರಿಸೋಂಥ ಕನ್ನಡಿ ಯಾರೂ ತಂದಿರಲಿಲ್ಲ ಮತ್ತು ಯಾರೂ ಹಿಡಿದಿರಲಿಲ್ಲ. ಆ ಒಂದು ಕನ್ನಡಿ ಏನಿದೆ, ತಮ್ಮ ಸಾಮರ್ಥ್ಯಕ್ಕೆ ಒಂದು ಕನ್ನಡಿನ ತರುವಂಥ ಪ್ರಯತ್ನನ ನಾನು ಸಿವಿಲ್ ಸರ್ವಿಸ್ ಬಿಟ್ಟು 14 ವರ್ಷ ನಾನು ಏನು ಮಾಡಿದ್ವು ಆ ಒಂದು ಆ ರಿಸರ್ಚ್ ಆಧಾರದ ಮೇಲೆ ನಾವು ತಂದಿರುವಂಥದ್ದೇ ಈ ACE 64 ಎಬಿಲಿಟೀಸ್ ಸ್ಟ್ರೆಂಥನಿಂಗ್ ಫ್ರೇಮ್ವರ್ಕ್ ಅಂತ. ಈ 64 ಎಬಿಲಿಟಿಗಳು ಒಳಗಡೆ ಏನಿರುತ್ತೆ ಅದರ ಆಧಾರದ ಮೇಲೆ ಪ್ರತಿಯೊಬ್ಬ ವ್ಯಕ್ತಿನ ಅಸೆಸ್ ಮಾಡಿ ಹೀಗೆ ಇದ್ದಾರೆ ಅಂತ ಅಸೆಸ್ ಮಾಡ್ಕೊಂಡು ಹೋಗುವಂಥದ್ದು. ನಾವು ಆತ್ಮೀಯರೇ, ಇಲ್ಲಿವರೆಗೆ ಬರೀ ಸ್ಟೂಡೆಂಟ್ಸ್ದು ನಾವು ಮಾತಾಡ್ತಿದ್ವು. ನೋಡಿ, ಒಬ್ಬ ಸ್ಟೂಡೆಂಟ್ನ ಮಾತ್ರ ಬ್ಲೇಮ್ ಮಾಡೋದಲ್ಲ. ಜೆನ್ಸಿ ಹಾಗಾಗಿದೆ, ಇನ್ನೊಂದು ಹೀಗಾಗಿದೆ ಅಂತಲ್ಲ. ಜೆನ್ಸಿ ಇರಲಿ, ಇನ್ನೊಬ್ರು ಇರಲಿ, ನಾವು ಏನೇನು ಗಮನದಲ್ಲಿ ಇಟ್ಕೋಬೇಕು ಅಂದರೆ, ಒಬ್ಬ ಸ್ಟೂಡೆಂಟು ಬರೀ ಅವನಾಗೆ ಅವ್ನು ನಿರ್ಮಾಣ ಆಗಲ್ಲ. ಅವನ ಸುತ್ತ ಒಂದು ಇಕೋಸಿಸ್ಟಮ್ ಇದೆ. ಅದನ್ನು ನಾವು ಇನ್ಸ್ಟಿಟ್ಯೂಷನಲ್ ಅಥವಾ ಎಜುಕೇಷನಲ್ ಇಕೋಸಿಸ್ಟಮ್ ಅಂತ ಕರಿತೀವಿ. ತಾಯಿ ಬಿಟ್ಟರೆ ಹೈಯೆಸ್ಟ್ ಒಂದು ಮಗು ಹತ್ರ ಕಾಲ ಕಳೆಯೋದು ಯಾರು, ಹೈಯೆಸ್ಟ್ ಇನ್ಫ್ಲುಯೆನ್ಸ್ ಮಾಡೋದು ಯಾರು? ಒಬ್ಬ ಟೀಚರ್. ಈ ಟೀಚರು, ನಾವು ಬರೀ ಸ್ಟೂಡೆಂಟ್ಸ್ ಕಡೆ ಹೆಚ್ಚು ಗಮನ ಕೊಡ್ತಾ ಇದ್ದೀವಿ. ಟೀಚರ್ಸ್ ಕಡೆ ಗಮನ ಕೊಡೋದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಈ 2 ಕಣ್ಗಳು, ಒಂದು ವಿದ್ಯಾಕ್ಷೇತ್ರದಲ್ಲಿ ಒಂದು ಟೀಚರು ಮತ್ತು ಇನ್ನೊಂದು ಸ್ಟೂಡೆಂಟು, ಈ ಎರಡನ್ನೂ ಏಕ ರೀತಿಯಲ್ಲಿ ನಾವು ಪ್ರಬಲ ಮಾಡ್ತಾ ಹೋಗಬೇಕು ಅನ್ನೋ ಕಾರಣಕ್ಕೆ ವಿ ಹ್ಯಾವ್ ಆಲ್ಸೋ ಕಮ್ ಔಟ್ ವಿತ್ ಲಾಟ್ಸ್ ಆಫ್ ಇನೋವೇಷನ್. ಕಳೆದ ವಾರ ಶಿವಮೊಗ್ಗದಲ್ಲಿ ಅಕ್ಷರ ಕಾಲೇಜ್ನಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಸೆಮಿನಾರ್ ಕೂಡ ಇಟ್ಕೊಂಡಿದ್ವು. ಆ ಸೆಮಿನಾರಲ್ಲಿ ಬಂದಂಥ ವಿಚಾರಗಳೇನು ಅಂದರೆ, ವಿದ್ಯಾರ್ಥಿಗಳ ಜೊತೆಗೇ ಶಿಕ್ಷಕರಿಗೂ ಕೂಡ ಹೊಸ ರೀತಿಯ ವಿಚಾರಗಳನ್ನು ನಾವು ಅಪ್ಡೇಟ್ ಮಾಡಬೇಕು ಮತ್ತು ಅಪ್ಗ್ರೇಡ್ ಮಾಡಬೇಕು. ಅದಕ್ಕೆ ನಮ್ಮ ಐರೈಸ್ ಪ್ರೋ ಸಂಸ್ಥೆ ಒಂದು ಇನ್ಸ್ಟಿಟ್ಯೂಷನ್ ಲೆವೆಲ್ನ ನಾವು ಮಾತಾಡಿದಾಗ ಏನು ಮಾಡ್ತೀವಿ ಅಂದರೆ, ಒಂದು ಕಡೆ ಸ್ಟೂಡೆಂಟ್ಸು ಮತ್ತು ಇನ್ನೊಂದು ಕಡೆ ಟೀಚರ್ಸು. ನಾವು ಟೀಚರ್ಸ್ ಕೂಡ ಏನಾಗಿದೆ, ಬರೀ ಟೀಚರ್ ಅಂದರೆ ಉಪಯೋಗ ಇಲ್ಲ. ಯಾಕೆಂದರೆ ಅವರು ಬರೀ ಹೇಳ್ಕೊಡೋದು, ಬರೀ ಕರಿಕ್ಯುಲಮ್ ಹೇಳ್ಕೊಡೋದು, ಬರೀ ಮಾರ್ಕ್ಸು ಮತ್ತು ಎಕ್ಸಾಮು, ಬರೀ ಇದ್ರ ಕಡೆ ಅವ್ರ ಗಮನ ಇದೆ. ಟೀಚರ್ನ ಎಜುಕೇಟರ್ ಅಂತ ನಾವು ಬದಲಾಯಿಸಿದಾಗ ಏನಾಗುತ್ತೆ, 360 ಡಿಗ್ರಿಯಲ್ಲಿ ಒಂದು ಮಗುವಿನ ಏನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಮಗು ಹೇಗೆ ಬೆಳೆಸಬೇಕು ಮತ್ತು ಸರಿಯಾದ ರೀತಿಯಲ್ಲಿ ತೊಗೊಂಡೋಗ್ಬೇಕು ಅಂತ ಯೋಚನೆ ಮಾಡುವಂಥದ್ದೇ ಟೀಚರಿಂದ ಎಜುಕೇಟರ್ ಅಂತೀವಿ ಕನ್ನಡದಲ್ಲಿ, ಶಿಕ್ಷಕನಿಂದ ಆಚಾರ್ಯ ಅಂತ ಕರಿತೀವಿ. ಅದಕ್ಕೆ ಒಂದು ಕಡೆ ಟೀಚರ್ಸ್ಗೆ, ಈ ಎಜುಕೇಟರ್ಸ್ಗೆ ಇನ್ನೊಂದೇನಾಗಿದೆ ಆತ್ಮೀಯರೇ, ನಾವು ಪ್ರಪಂಚದಲ್ಲೇ ಎಲ್ಲೂ ಇಲ್ಲದೆ ಇರೋಂಥ ಒಂದು ಅದ್ಭುತವಾದ ಒಂದು ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಏನಂದರೆ ಅದ್ಭುತವಾದ ಅಭಿಯಾನ, ಎಜುಕೇಟರ್ಸ್ ಏನಿದ್ದಾರೆ, ಲಾಯರ್ಸ್ಗೆ ಸಿಂಬಲ್ ಇರೋ ಥರ, ಡಾಕ್ಟರ್ಸ್ಗೆ ಸಿಂಬಲ್ ಇರೋ ಥರ, ಇವರೆಲ್ರಿಗೂ ಹುಟ್ಟಾಕುವಂಥ ಒಬ್ಬರು ಇದ್ದರೂ ಕೂಡ
ಹುಟ್ಟಾಕುವಂಥವ್ರು ಇದ್ದರೂ ಕೂಡ ಅನ್ಫಾರ್ಚುನೇಟ್ಲಿ ಏನಾಗಿದೆ, ಅವ್ರುಗಳಿಗೊಂದು ಸಿಂಬಲ್ ಇಲ್ಲ. ಆ ಒಂದು ಎಜುಕೇಟರ್ ಸಿಂಬಲ್ನ ಗ್ಲೋಬಲ್ ಲೆವೆಲ್ ಕ್ಯಾಂಪೇನ್ ಕೂಡ ನಾವು ಕಳೆದ ವಾರ ಶನಿವಾರ ನಾವು ಅಲ್ಲಿದ್ದಂಥ MLC MLAಗಳು ಮತ್ತು ದೊಡ್ಡ ದೊಡ್ಡ ಎಜುಕೇಷನಿಸ್ಟ್ಗಳ ಸಮ್ಮುಖದಲ್ಲಿ ಅಭಿಯಾನಕ್ಕೂ ಕೂಡ ಚಾಲನೆ ಕೊಟ್ಟಿದ್ದೀವಿ. ಮತ್ತು ನಮ್ಮ ಐರೈಸ್ ಪ್ರೋಗೆ ಸಂಬಂಧಪಟ್ಟಾಗೆ ಈಗ ಆತ್ಮೀಯರೇ ನೋಡಿ, ನಾವು ವಿದ್ಯಾಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಅದು ಪರ್ಟಿಕ್ಯುಲರ್ ಒಂದು ಕಡೆ ಕಾಂಪಿಟೇಟಿವ್ ಎಕ್ಸಾಮು, ಮತ್ತೊಂದು ಇನ್ನೊಂದು ಗ್ರೌಂಡ್ ಲೆವೆಲಲ್ಲಿ ಮಕ್ಕಳ ಜೊತೆಗೆ ವರ್ಕ್ ಮಾಡ್ತಿರೋಂಥ ಇಬ್ಬರು ಭಾಳ ಹಿರಿಯಾದ ವ್ಯಕ್ತಿಗಳನ್ನು, ಹಿರಿಯಾದದ್ರ ವಯಸ್ಸಲ್ಲಿ ಹೇಳ್ತಾ ಇಲ್ಲ, ಆ ವ್ಯಕ್ತಿತ್ವದಲ್ಲಿ ಹಿರಿಯ ವ್ಯಕ್ತಿಗಳನ್ನ ಇಬ್ಬರು ನಮ್ಮ ಜೊತೆಗೆ ಈಗ ಲೈವಲ್ಲಿದ್ದಾರೆ. ಒಬ್ಬರು ನ್ಯಾಷನಲ್ IAS ಅಕಾಡೆಮಿಯ ಚೀಫ್ ಮೆಂಟೋರ್ ಸುಮಂಜಿ, ನಮಸ್ತೆ. ಇನ್ನೊಬ್ಬರು ಮೈಸೂರಿನ ಜಾಕಿ ಕ್ವಾರ್ಟರ್ಸ್ನ ಸರ್ಕಾರಿ ಆದರ್ಶ ಶಾಲೆಯ SDMC ಮುಖ್ಯಸ್ಥರಾದಂಥ ಅಧ್ಯಕ್ಷರಾಗಿದ್ದಂಥ ಶ್ರೀಮಾನ್ ವಿದ್ವಾನ್ ಚೆನ್ನಬಸಪ್ಪನವರು. ನಮಸ್ತೆ ಚೆನ್ನಬಸಪ್ಪನವರೇ. ಸಾಹೇಬ್ರ ನಮಸ್ತೆ ಸರ್. ನಮಸ್ತೆ. ಈಗ ಮುಖ್ಯವಾಗಿ ನಾನು ಇಬ್ಬರು ವಿಚಾರದಲ್ಲಿ ಯಾಕೆ ನಾನು ಕೇಳ್ಕೊತೀನಿ ಅಂದರೆ, ಮೊದಲು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ತಗೊಂಡಾಗ ಪ್ರತಿಯೊಬ್ಬ ಭಾರತೀಯನ, ಪ್ರತಿಯೊಬ್ಬ ಕನ್ನಡಿಗನ ಅತ್ಯಂತ ಉಚ್ಚ ಕನಸು ಯಾವುದು ಅಂದರೆ IAS ಅನ್ನುವಂಥದ್ದು. ಸುಮಂಜಿ, ತಾವು ಈಗ IAS ಒಂದು ಅಕಾಡೆಮಿ ತಾವು ನಡೆಸ್ತಾ ಇದ್ದೀರಾ. ಈ IAS ವಿಚಾರಗಳಿಗೆ ಬಂದಾಗ ಸಾಮಾನ್ಯವಾಗಿ ಎಲ್ರಿಗೂ IAS ಆಗಬೇಕು ಅನ್ನೋ ಬೈಕೆ ಇರುತ್ತೆ. ಆದರೆ 15 ಲಕ್ಷ ಜನ ತಗೋತಾರೆ, ಅದರಲ್ಲಿ 500 ಜನ ಫೈನಲ್ ಆಗಿ ಕ್ವಾಲಿಫೈ ಆಗ್ತಾರೆ. ಈ ಒಂದು ಗ್ಯಾಪನ್ನು ಮಕ್ಕಳು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗೇ ಇಲ್ವಾ ಇಲ್ಲಿವರೆಗೂ? ಇಲ್ಲ ಸರ್, ಆ ಗ್ಯಾಪ್ ಅನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಯಾಕಂದ್ರೆ ಎಲ್ಲಾ ಮಕ್ಕಳು ಅವ್ರು ಆಲೋಚನೆ ಮಾಡ್ತಿದ್ದು ಹೆಂಗೆ ಅಂದ್ರೆ, ನಾವು 10th ಸ್ಟ್ಯಾಂಡರ್ಡ್ ಓದೋ ತರಾನೇ IASಗೂ ಓದಬೇಕು ಅಂತಾನೆ ಆಲೋಚನೆಯಲ್ಲಿದ್ದಿತ್ತು. ಅಂದ್ರೆ ಪುಸ್ತಕ ಕೂತ್ಕೊಂತೀನಿ, ಓದ್ತೀನಿ, ನಾನು ಕ್ಲಿಯರ್ ಆಗ್ಬಿಡ್ತೀನಿ ಅಂತ. ಆದ್ರೆ ಇಲ್ಲಿ ಬೇಕಾಗಿರೋ ಸ್ಕಿಲ್ಸ್ ಏನಿದೆ, ಆ ಒಂದು ಪ್ರೆಸೆನ್ಸ್ ಆಫ್ ಮೈಂಡ್ ಇದೆ, ಆ ಸೈಕಾಲಜಿ ಮತ್ತೆ ಎಮೋಷನಲ್ ಮೈಂಡ್ ಸೆಟ್ ಇದೆ, ಆ ಆಂಗಲ್ ಅಲ್ಲಿ ಸ್ಟೂಡೆಂಟ್ಸ್ ಮಿಸ್ ಆಗ್ತಾ ಇದ್ದಾರೆ. ಅದರಿಂದ ಏನ್ ಮಾಡಿದ್ರೆ ಎಕ್ಸಾಕ್ಟ್ ಆಗಿ ಅವ್ರು ಕ್ಲಿಯರ್ ಆಗ್ತಾರೆ ಅನ್ನೋ ಒಂದು ಗ್ಯಾಪ್ ಅವ್ರನ್ನ ಕವರ್ ಅಪ್ ಮಾಡಕ್ಕೆ ಎಫೆಕ್ಟಿವ್ ಆಗಿ ಆಗಿಲ್ಲ. ಓಕೆ, ವೆರಿ ವೆಲ್ ಸೆಡ್. ಸೊ ಇಲ್ಲಿ ಅವರಿಗೆ ಮುಖ್ಯವಾಗಿ ಏನಕ್ಕೆ ಗ್ಯಾಪ್ ಗೊತ್ತಾಗ್ತಿಲ್ಲ ಅಂದರೆ, ಬರೀ ಮಾರ್ಕ್ಸು ಮತ್ತು ಮಾಕ್ ಟೆಸ್ಟಿಂದ ಅವ್ರಿಗೆ ರಿಯಲ್ ಗ್ಯಾಪ್ ಏನು ಅಂತ ಗೊತ್ತಾಗಲ್ಲ, ರೈಟ್? ಎಕ್ಸಾಕ್ಟ್ಲಿ. ಯಾರೋ ಒಬ್ಬ ಪೇರೆಂಟ್ ಹೇಳ್ತಾರು, ನನ್ನ ಮಗು ಈಗ ಈ ಬ್ಯಾಚ್ ಓದ್ತಾ ಇದ್ದಾರೆ, ಈಗ ಈ ಬ್ಯಾಚಲ್ಲಿ ಅವ್ರು ಹೇಳ್ತಾ ಇದ್ರು, ಏನು ಮಾಡ್ತಿದ್ದಾರೆ, ಹೇಗೆ ನಿಮ್ಮ ಮಗಳು ಹೇಗೆ ತಯಾರಾಗ್ತಿದ್ದಾರೆ ಅಂದರೆ, ಸರ್ ಡೆಲ್ಲಿ ಕೋಚಿಂಗ್ ಹೋಗಿ ಬಂದರು ಮತ್ತು ಮನೇಲಿ ಒಂದು 16 ಅವರ್ಸ್ ಓದ್ತಾರೆ ಸರ್ ಅಂದರು. 16 ಅವರ್ಸ್ ಓದಿದ ತಕ್ಷಣ ಅವ್ರು IAS ಆಗಲ್ಲ ಸ್ವಾಮಿ. 16 ಗಂಟೆನ ಹೇಗೆ ಪ್ರೊಡಕ್ಟಿವ್ ಆಗಿ ಓದಬೇಕು ಅಂಥ ಎಬಿಲಿಟಿಗಳನ್ನ ಫಸ್ಟು ನೀವು ಅರ್ಥ ಮಾಡ್ಕೋಬೇಕು. ಆ ಎಬಿಲಿಟಿಗಳಲ್ಲಿ ಏನು ಗ್ಯಾಪ್ ಇದೆ ಅದನ್ನು ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ನೀವು ಪ್ಲ್ಯಾನ್ ಮಾಡಬೇಕು ಅಂತ ಅವ್ರಿಗೆ ಹೇಳಿದೆ. ಆಮೇಲೆ ಇನ್ನೊಂದು ಸುಮಂಜಿ, ತಾವು ತಮ್ಮಲ್ಲಿರೋಂಥ ಏನು IAS ಆಸ್ಪಿರೆಂಟ್ಸ್ ಇದ್ದಾರೆ ಅವ್ರನ್ನ ಮೊದಲು ನಮ್ಮ ಒಂದು ಈ ಐರೈಸ್ ಪ್ರೋ ಏನಿದೆ, ಈ ಸೈಂಟಿಫಿಕ್ ಎಬಿಲಿಟಿ ಗ್ಯಾಪ್ ಅನಾಲಿಸಿಸ್ ಮಾಡೋದಕ್ಕೆ ಏನು ತಾವು ಕಳಿಸಿದ್ರಿ, ಆ ಎಲ್ಲ ಮಕ್ಕಳು ಎಷ್ಟೋ ಕೆಲವರು 1ನೇ ಅಟೆಂಪ್ಟು, ಕೆಲವರು 5ನೇ ಅಟೆಂಪ್ಟು, ಎಲ್ಲ ರೀತಿಯ ಅಟೆಂಪ್ಟ್ ಇರುವಂಥವ್ರು ಇದ್ದಾರೆ. ಬಟ್ ನಿಮ್ಮ ಪ್ರಕಾರ ಮತ್ತು ಅವ್ರ ಪ್ರಕಾರ ನಮಗೆ ಸಿಕ್ಕಂಥ ಎಲ್ಲ ಡೇಟಾ ಪ್ರಕಾರ ದೇ ಹ್ಯಾವ್ ರಿಯಲೈಸ್ಡ್ ಏನವ್ರು ಎಲ್ಲಿ ನಿಂತಿದ್ದಾರೆ, IAS ಬೆಂಚ್ ಮಾರ್ಕ್ ಏನು ಮತ್ತು ಆ ಬೆಂಚ್ ಮಾರ್ಕ್ಗೆ ಇವ್ರದ್ದೇನು ಗ್ಯಾಪ್ ಇದೆ, ಆ ಗ್ಯಾಪನ್ನ ಹೇಗೆ ಅವರು ತಿದ್ಕೊಂಡು ಹೋಗಬೇಕು ಇನ್ ಟರ್ಮ್ಸ್ ಆಫ್ ಎಬಿಲಿಟಿ. ಇಟ್ ಕುಡ್ ಬಿ ಕಾನ್ಸಂಟ್ರೇಷನ್, ಇಟ್ ಕುಡ್ ಬಿ ರೆಸಿಲಿಯನ್ಸ್, ಇಟ್ ಕುಡ್ ಬಿ ಕಮ್ಯುನಿಕೇಷನ್, ಇಟ್ ಕುಡ್ ಬಿ ಕ್ರಿಟಿಕಲ್ ಥಿಂಕಿಂಗ್. ಈ ಎಲ್ಲ ವಿಚಾರಗಳಲ್ಲಿ ಏನು ಗ್ಯಾಪ್ ಅನಲೈಸ್ ಮಾಡಿ ನಾವು ಕೊಟ್ಟವು, ಅದು ನಿಮಗೆ ಮತ್ತು ನಿಮ್ಮ ಮಕ್ಕಳಿಗೆ ಯಾವ ರೀತಿಯಲ್ಲಿ ಅನುಕೂಲ ಆಗಿದೆ ಮತ್ತು ಯಾವ ಮಟ್ಟದ ಸ್ಪಷ್ಟತೆ ಕೊಟ್ಟಿದೆ? ಎಸ್ ಸರ್, ಥ್ಯಾಂಕ್ ಯು ಸರ್. ಆ ಒಂದು ಕಾಂಟೆಕ್ಸ್ಟ್ ನೀವು ಕೊಟ್ಟಿದ್ದಕ್ಕೆ. ಇಲ್ಲಿ ಏನಾಗಿದೆ ಅಂದ್ರೆ, UPSC ತಯಾರಿ ಬಂದಾಗ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಅಂತ 3 ಭಾಗ ಇದೆ. ಅದರಲ್ಲಿ ನೀವು ಯಾವ ತರ ಒಂದು ಪ್ರಿಲಿಮ್ಸ್ಗೆ ಬೇಕಾಗಿರೋ ಸ್ಕಿಲ್ ಸೆಟ್, ಮತ್ತೆ ಮೇನ್ಸ್ ಅಲ್ಲಿ ಬೇಕಾಗಿರೋ ಸ್ಕಿಲ್ ಸೆಟ್, ಮತ್ತೆ ಇಂಟರ್ವ್ಯೂಗೆ ಬೇಕಾಗಿರೋ ಸ್ಕಿಲ್ ಸೆಟ್ ನೀವು ಯಾವ ತರ ಡಿವೈಡ್ ಮಾಡಿದ್ರಿ, ಅದನ್ನ ನೋಡಿದಾಗ ನಂಗೆ ತುಂಬಾ ಇಂಪ್ರೆಸ್ ಆಯ್ತು. ಯಾಕಂದ್ರೆ ಒಬ್ಬ ಕ್ಲಿಯರ್ ಆದವನಿಗೆ ಏನಕ್ಕೆ ಕ್ಲಿಯರ್ ಆದ ಅಂತ ಅವನಿಗೂ ಗೊತ್ತಿರಲ್ಲ. ಕರೆಕ್ಟ್. ಆದ್ರೆ ಅದನ್ನ ಅವ್ರನ್ನ ಕೇಳಿದ್ರು ಸಹ ಅವ್ರು ಹೇಳಕ್ಕೂ ಗೊತ್ತಾಗಲ್ಲ. ಸೊ ಆಗೇನಾಗತ್ತೆ, ಮಕ್ಕಳಿಗೆ ಏನ್ ಮಾಡ್ಬೇಕು ಅಂತ ಇದ್ದಾರೆ, ಅವ್ರು ಹಿಂಗ್ ಮಾಡ್ಬೇಕು ಅಂತ ದಾರಿನ ಕಾಣಿಸಲ್ಲ. ಆ ವಿಷಯಕ್ಕೆ ಬಂದಾಗ ನೀವು ಮೊದಲನೇದಾಗಿ ಎಷ್ಟು ಯಾವ ಕ್ವಾಲಿಟಿ ಎಷ್ಟು ಪರ್ಸೆಂಟೇಜ್ ಬೇಕಾಗಿದೆ ಅದು ನೀವು ಕ್ಲಿಯರ್ ಆಗಿ ಹೇಳಿದ್ರಿ. ಅದು ಪರ್ಸೆಂಟೇಜ್ ಗೊತ್ತಿಲ್ಲ ಅಂದ್ರೆ ಜನ ಏನ್ ಅನ್ಕೊಂತಾರೆ, ಟಾಪರ್ 16 ಅವರ್ ಓದ್ದ, ನಾನು 16 ಅವರ್ ಓದ್ಬಿಟ್ಟೆ ಕ್ಲಿಯರ್ ಆಗ್ಬಿಡ್ತೀನಿ, ಇಲ್ಲ ನಾನು ಯಾರನ್ನೂ ಮಾತಾಡಿಸ್ತಾ ರೂಮಲ್ಲಿ ಕುತ್ಕೊಂಡು ಹೋದ್ರೆ ಕ್ಲಿಯರ್ ಆಗ್ಬಿಡ್ತೀನಿ. ಅವ್ರದೇ ಆದ ಒಂದು ಡೆಫಿನೇಷನ್ ಇದೆ ಬಿಟ್ರೆ ಅದರದೇ ಆದ ಒಂದು ಅಪ್ರೋಚ್, ವಾಟ್ ಈಸ್ ದ ರೈಟ್ ವರ್ಕ್, ಹಾರ್ಡ್ ವರ್ಕ್ ಮಾಡ್ತಾರೆ ಬಿಟ್ರೆ ವಾಟ್ ಈಸ್ ದ ರೈಟ್ ವರ್ಕ್ ಅನ್ನೋದು ಕ್ಲಾರಿಟಿ ಇಲ್ಲ. ಅದನ್ನ ನೀವು ಕ್ಲಿಯರ್ ಆಗಿ ಸ್ಪಷ್ಟತೆಯಿಂದ ಯಾವ ಕ್ವಾಲಿಟಿ ಎಷ್ಟು ಪರ್ಸೆಂಟೇಜ್ ಇದೆ ಅದಕ್ಕೆ ನೀವು ಆಕ್ಟಿವಿಟೀಸ್ ಮೂಲಕ ಮಾಡಿಸಿದಾಗ, ನನಗೊಂದು ಆಕ್ಟಿವಿಟಿ ಇನ್ನ ನೆನಪಿದೆ. ನಮ್ಮ ಸ್ಟೂಡೆಂಟ್ ನನಗೆ ಕಾಲ್ ಮಾಡಿದ್ಲು, ಮಾಡಿಬಿಟ್ಟು ಸರ್
ನಿಮ್ಮ ಫೀಡ್ಬ್ಯಾಕ್ ನನಗೆ ಬೇಕು, ನಾನು ಏನಲ್ಲಿ ಇಂಪ್ರೂವ್ ಆಗಬೇಕು ಅಂತ ಕೇಳಿದ್ಲು. ವೆರಿ ಗುಡ್. ಆವಾಗ ನನಗೆ ಅನಿಸಿದ್ದು, ನಾನು ಆಕ್ಟಿವಿಟಿ ಮಾಡ್ತಾ ಇದ್ದೀನಿ ಐರೈಸ್ ಪ್ರೋದು, ನನಗೆ ಕಡಿಮೆ ಟೈಮ್ ಇದೆ, ಈ ಟೈಮಲ್ಲಿ ನಿಮಗೆ ಥಾಟ್ ಬಂದಿರೋದು ನನಗೆ ಏನು ಫೀಡ್ಬ್ಯಾಕ್ ಕೊಡಬೇಕು ಅನ್ಕೊಂತಿದ್ದೀರಾ ಅಂತ ಕೇಳೋದು. ಆವಾಗ ನನಗೆ ಅನ್ಸಿದ್ದೇನು ಅಂದ್ರೆ, ಇದು ತುಂಬಾ ಚೆನ್ನಾಗಿ ಮಾಡ್ತಾ ಇರೋ ಒಂದು ಆಕ್ಟಿವಿಟಿ. ಯಾಕಂದ್ರೆ ಜನ ಅವ್ರ ಬಗ್ಗೆ ಅವ್ರು ಏನ್ ಅನ್ಕೊಂತಾರೋ ಅಲ್ಲ ನಿಜ, ಬೇರೆಯವ್ರು ಅವ್ರ ಬಗ್ಗೆ ಏನ್ ಅನ್ಕೊಂತಾರೋ ಅದು ರಿಯಲ್ ಗ್ರೋತ್ಗೆ ಬೇಕಾಗಿರೋದು ಅಂತ. ಆ ತರ ನಿಮ್ಮ ಆಕ್ಟಿವಿಟೀಸ್ ಏನೇನಿದೆ ಸರ್, ಅದು ತುಂಬಾ ಚೆನ್ನಾಗಿ ಎವಾಲ್ವ್ ಆಗಿದೆ. ಅದರಿಂದ ಒಬ್ಬ ವ್ಯಕ್ತಿ ಇಂಪ್ರಾಂಪ್ಟು ಅಂದ್ರೆ ಆ ಕ್ಷಣದಲ್ಲಿ ಯಾವ ತರ ಆಲೋಚನೆ ಮಾಡೋದು, ಮತ್ತೆ ಇಲ್ಲಿ UPSC ಬೇಕಾಗಿರೋದು ಇನ್ನೊಂದು ದೊಡ್ಡ ಅಂಶ ಏನು ಅಂದ್ರೆ ಗೋಯಿಂಗ್ ವಿತ್ ದ ಅನ್ನೋನ್, ಅಂದ್ರೆ ಪ್ರಿಪೇರ್ ಆಗಿ ಹೋಗೋದಲ್ಲ. ಏನ್ ಬರುತ್ತೆ ಅಂತ ಗೊತ್ತಿಲ್ಲ, ಅದ್ ಏನ್ ಬರುತ್ತೆ ಅಂತ ಗೊತ್ತಿಲ್ದಿರೋ ಸಿನಾರಿಯೋ ಅಲ್ಲಿ ನೀವು ಯಾವ ತರ ರೆಸ್ಪಾಂಡ್ ಆಗ್ತೀರಾ, ಆ ಟ್ರೈನಿಂಗ್ ನೀವೇ ಒಬ್ಬ ಖುದ್ದಾಗಿ ಒಬ್ಬ ಸಿವಿಲ್ ಸರ್ವಿಸ್ ಆಫೀಸರ್ ಆಗಿರೋದಕ್ಕೆ ಆ ಒಂದು ಅಂಶ ಇದರಲ್ಲಿ ತುಂಬಾ ಚೆನ್ನಾಗಿ ಇನ್ವಾಲ್ವ್ ಆಗಿದೆ ಅಂತ ಹೇಳಕ್ ಇಷ್ಟ. ಓಕೆ, ಥ್ಯಾಂಕ್ ಯು. ಈಗ ಹಾಗೇನೆ ಈಗ ಇವರು ನಮ್ಮ ಸುಮನ್ ಜಿ ಏನಿದ್ದಾರೆ, ನ್ಯಾಷನಲ್ IAS ಅಕಾಡೆಮಿ ಚೀಫ್ ಮೆಂಟೋರ್ ಏನಿದ್ದಾರೆ, ಇವರು ಒಂದು ಕಡೆ ಡಿಗ್ರಿ ಮಾಸ್ಟರ್ ಡಿಗ್ರಿ ಮಾಡಿದಂಥ, ಅದಾದ ಮೇಲೆ ಬಂದು ಮಲ್ಟಿಪಲ್ ಅಟೆಂಪ್ಟ್ ಮಾಡಿದಂಥ ಎಲ್ಲ ಒಂದು ಆ ರೀತಿಯ ನುರಿತ ಅಂದರೆ ಒಂದು 25 ವರ್ಷದ ವ್ಯಕ್ತಿಗಳ ಜೊತೆಗೆ ಇವರು ಕೆಲಸ ಮಾಡ್ತಾ ಕೂತ್ರೆ, ಇನ್ನೊಂದು ಕಡೆ ಮೈಸೂರಲ್ಲಿ ಜಾಕಿ ಕ್ವಾರ್ಟರ್ಸ್ನಲ್ಲಿ ನಮ್ಮ ವಿದ್ವಾನ್ ಚೆನ್ನಬಸಪ್ಪನವರು ಅಲ್ಲಿಯ ಪ್ರಾಥಮಿಕ ಮಾಧ್ಯಮಿಕ ಶಾಲಾ ಮಕ್ಕಳ ಜೊತೆಗೆ, ಅದು ಸರ್ಕಾರಿ ಮಕ್ಕಳ ಜೊತೆಗೆ, ಅದು ಒಂದು SDMC ಮುಖ್ಯಸ್ಥರಾಗಿ ತುಂಬ ಕೆಲಸಗಳು ಮಾಡಿದ್ದಾರೆ. ನಾವು ಚೆನ್ನಬಸಪ್ಪನವರೇ, ತಮ್ಮ ಸರ್ಕಾರಿ ಶಾಲೆಗೆ, ಆದರ್ಶ ಶಾಲೆಗೆ ರಾಜ್ಯ ಮಟ್ಟದ ಪುರಸ್ಕಾರ ಸಿಕ್ತು, ಯಾವ ಕಾರಣಕ್ಕೆ ಸಿಕ್ತು? ಸಾಹೇಬ್ರ, ಮೊದಲಿಗೆ ನಾನು ಕರ್ನಾಟಕ ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆಯನ್ನ, ನ್ಯೂಸ್ ಫಸ್ಟ್ ಚಾನಲ್ ಅನ್ನ, ಮತ್ತೆ ಈ ಅವಕಾಶ ಒದಗಿಸಲಿಕ್ಕೆ ಕೊಟ್ಟಂತ ಐರಿಸ್ ಪ್ರೋ ಸಂಸ್ಥೆಯನ್ನ, ಮತ್ತೆ ಎಲ್ಲರನ್ನು ನಾನು ಒಂದು ಎರಡು ನಮಸ್ಕಾರಗಳನ್ನ ಹೇಳಿ ನನ್ನ ಮಾತನ್ನ ಪ್ರಾರಂಭ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಏನಾಗಿದೆ, ಶಿಕ್ಷಣ ಅಂತಕ್ಕಂಥದ್ದು ಒಂದು ಸಾಧನೆ ಆಗ್ಬೇಕಾದ್ರೆ ಶಿಕ್ಷಣ ಬೇಕು ಅಂತಂತ ಹೇಳಿ, ಆ ಶಿಕ್ಷಣ ಖಾಸಗಿ ಮತ್ತೆ ಸರ್ಕಾರ ಶಿಕ್ಷಣ, ಸರ್ಕಾರ ಅಂತಂದ್ರೆ ಕೇಂದ್ರ ಸರ್ಕಾರ ಶಿಕ್ಷಣ ಮತ್ತೆ ರಾಜ್ಯ ಸರ್ಕಾರ ಶಿಕ್ಷಣ ಎರಡೂ ಆಗ್ತಾ ಇದೆ. ಆದ್ರೆ ಸರ್ಕಾರ ಇವತ್ತೇನಾಗ್ತಿದೆ, ರಾಜ್ಯ ಸರ್ಕಾರ 17 ರೀತಿಯ ಶಿಕ್ಷಣವನ್ನು ಕೊಡ್ತಾ ಇದೆ. ರೆಸಿಡೆನ್ಷಿಯಲ್ ಮತ್ತೆ ನಾನ್ ರೆಸಿಡೆನ್ಷಿಯಲ್ ಅಂತ ಹೇಳಿ ಎರಡು ಭಾಗ ಮಾಡಿದೆ ಅದನ್ನ. ರೆಸಿಡೆನ್ಷಿಯಲ್ ಅಲ್ಲಿ ನಿಮ್ಗೆ ಗೊತ್ತಿದೆ, ಅನೇಕ ಮೊರಾರ್ಜಿ ಶಾಲೆಗಳಾಗ್ಬೋದು, ಕಿತ್ತೂರು ರಾಣಿ ಶಾಲೆಗಳಾಗ್ಬೋದು ಇದೆ. ಅದೇ ತರ ಡೇ ಸ್ಕಾಲರ್ ಅಲ್ಲಿ ಕನ್ನಡ ಮೀಡಿಯಂ ಶಾಲೆಗಳು, ಸ್ಟೇಟ್ ಸಿಲೆಬಸ್ ಇಂಗ್ಲಿಷ್ ಮೀಡಿಯಮು, ಮತ್ತೆ ಹೋಬಳಿಗೊಂದು KPSC ಶಾಲೆ, ಮತ್ತೆ ತಾಲೂಕಿಗೊಂದು ಸರ್ಕಾರಿ ಆದರ್ಶ ಶಾಲೆಗಳು, ಈ ರೀತಿ ಶಿಕ್ಷಣ ಇಲಾಖೆ ಅನೇಕ ಶಾಲೆಗಳು ಕೊಟ್ಟಿದೆ. ಮೊದಲಿಗೆ ನಾನು ಮೈಸೂರಿನ ಸರ್ಕಾರಿ ಆದರ್ಶ ವಿದ್ಯಾಲಯದ ಜಾಕಿ ಕ್ವಾರ್ಟರ್ಸ್ನಲ್ಲಿ ಇರ್ತಕ್ಕಂತಹ ಆ ಶಾಲೆ SDMC ಅಧ್ಯಕ್ಷನಾಗಿದ್ದಂತ ಸಂದರ್ಭದಲ್ಲಿ ಇಡೀ ರಾಜ್ಯಕ್ಕೆ ನಂಬರ್ 1 ಶಾಲೆಯಾಗಿ ಏನು ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆಗಳು ಮತ್ತು ಖಾಸಗಿ ಶಾಲೆಗಳು ಏನು ಸ್ಟೇಟ್ ಸಿಲೆಬಸ್ ಇದೆ, ಆ ಸ್ಟೇಟ್ ಸಿಲೆಬಸ್ ಅಲ್ಲೇ ಮೊಟ್ಟ ಮೊದಲ ಬಾರಿಗೆ ಇಡೀ ರಾಜ್ಯಕ್ಕೆ ನಮ್ಮ ಸರ್ಕಾರಿ ಆದರ್ಶ ವಿದ್ಯಾಲಯ ಮೊಟ್ಟ ಮೊದಲ ಬಾರಿಗೆ ಮೊದಲನೇ ಸ್ಥಾನ. ಅಂದ್ರೆ ಏನು ಈ ಶಿಕ್ಷಣ ಇಲಾಖೆ ಮಕ್ಕಳಿಗೆ ರ್ಯಾಂಕ್ ಕೊಡ್ತದಲ್ಲ, ಹಾಗೆ ಸಂಸ್ಥೆಗಳಿಗೆ ರ್ಯಾಂಕ್ ಕೊಡುತ್ತಲ್ಲ, ಯಾವ ಮಾನದಂಡದ ಮೇಲೆ ರ್ಯಾಂಕ್ ಕೊಡ್ತಾರೆ ಸಂಸ್ಥೆಗಳಿಗೆ? ಆ ಸರ್ವತೋಮುಖ ಅದು ಏನು ಸಬ್ಜೆಕ್ಟ್ ಅಲ್ಲಿ ಅಕಾಡೆಮಿಕ್ ಆಗಿರ್ಬೋದು, ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು, ಕಲ್ಚರಲ್ ಇವೆಂಟ್ಗಳಾಗಿರ್ಬೋದು, ಸ್ಟೇಟ್ ಮತ್ತೆ ರಾಜ್ಯ ಮಟ್ಟದ ಸಾಧನೆಗಳಾಗಿರ್ಬೋದು, ಅದು ನೋಡಿ ಕೊಡುವಂತಹದ್ದು. ಅದರಲ್ಲಿ ನಮ್ಮ ರಾಜ್ಯ ಸರ್ಕಾರ ಏನಾಗಿದೆ ಅದು ಗುರುತಿ ಕೊಟ್ಟಿರ್ತಕ್ಕಂಥದ್ದು ಅನೇಕ ಮಾನದಂಡಗಳನ್ನ ಅದು ನೋಡುತ್ತೆ ಸರ್. ಅದರಲ್ಲಿ ಮೈಸೂರಿನ ಸರ್ಕಾರಿ ಆದರ್ಶ ವಿದ್ಯಾಲಯದಲ್ಲಿ ಏನಿದೆ ಅದು ಸಕ್ಸಸ್ ಆಗ್ಲಿಕ್ಕೆ ಒಬ್ರು KAS ಕ್ಯಾರಿಡರ್ ಅಂತಹ HM ಕೊಟ್ಟಿರೋದಕ್ಕೆ ಅದು ಕೂಡ ಒಂದು ಕಾರಣ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ KAS ಕ್ಯಾರಿಡರ್ ಅನ್ನತಕ್ಕಂಥ HMಗಳು ಬಂದಾಗ ಯಾವುದೇ ಸರ್ಕಾರಿ ಶಾಲೆಗಳಲ್ಲೂ ಅವ್ರು ಕಂಡಂತ ಕನಸು ನಾವು ಸಾಧನೆ ಮಾಡಿರೋದನ್ನ ನಮ್ಮ ಮಕ್ಕಳ ಮೂಲಕ ಸಾಧನೆ ಮಾಡಿಸ್ಬೇಕು ಅಂತ ಹೇಳಿ ಮಾಡ್ತಾ ಇರ್ತಾರೆ. ಇವತ್ತೇನಾಗ್ತಾ ಇದೆ, ಅನೇಕ HMಗಳಿಗೆ ಕಡಿವಾಣಗಳನ್ನ ಶಿಕ್ಷಣ ಇಲಾಖೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಆಗ್ತಾ ಇದೆ. ಅದನ್ನ ಕಡಿಮೆ ಮಾಡಿ ಎಲ್ಲಿ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ HM ಮುಖ್ಯಸ್ಥರನ್ನ ನೇಮಿಸಿರ್ತಾರಲ್ಲ ಅವರಿಗೆ ಸ್ಪಾಟ್ ಡಿಸಿಷನ್ ತಗೊಳ್ಳಿಕ್ಕೆ ಹೆಚ್ಚಿನ ಅವಕಾಶ ಕೊಟ್ರೆ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಈಗ ಸರ್ಕಾರಿ ಶಾಲೆಗಳದು ಮಾತ್ರ ಅಂತಲ್ಲ, ಒಟ್ಟಾರೆ ತಾವು ಎಲ್ಲ ರೀತಿಯ ಖಾಸಗಿ ಇರಲಿ, CBSE ಇರಲಿ, ICSE ಇರಲಿ, ಸ್ಟೇಟ್ ಇರಲಿ, ಎಲ್ಲ ರೀತಿಯ ಮಕ್ಕಳನ್ನ ತಾವು ನೋಡ್ತಾನೆ ಇರ್ತೀರಿ. ಯಾಕೆಂದರೆ ತಾವು ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದ ಆಸಕ್ತಿ ಮತ್ತು ಆಸ್ಥೆ ಎರಡನ್ನೂ ಹೊಂದಿರುವಂಥ ಒಬ್ಬ ವ್ಯಕ್ತಿಯಾಗಿ ಒಟ್ಟಾರೆ ಹೇಳೋದಾದರೆ, ನೀವು ನಮ್ಮ ಮಕ್ಕಳು ಈಗ 70% ಜನ ನಮ್ಮ ದೇಶದಲ್ಲಿ ಯುವಕರು ಅನ್ಎಂಪ್ಲಾಯ್ಡ್ ಅಂದರೆ ಅನ್ಎಂಪ್ಲಾಯ್ಡ್ ಮಾತ್ರ ಅಲ್ಲ, ಅನ್ಎಂಪ್ಲಾಯಬಿಲಿಟಿ ಅಂದರೆ ಉದ್ಯೋಗಶೀಲತೆ ಮತ್ತು ಉದ್ಯೋಗ ಯೋಗ್ಯತೆ ಎರಡೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಬಾಲ್ಯದಿಂದಲೇ ಯಾವ ರೀತಿಯಲ್ಲಿ ಅವರು ಉದ್ಯೋಗ ಯೋಗ್ಯತೆನ ಮೈಗೂಡಿಸ್ಕೊಂಡಿದ್ದಾರೆ ಕಾರಣ ಬಾಲ್ಯಾವಸ್ಥೆಯಲ್ಲಿ ಅಥವಾ ಮಿಡ್ಲ್ ಕ್ಲಾಸ್ ಲೆವೆಲಲ್ಲಿ ಸರಿಯಾದ ಹೆಜ್ಜೆಗಳನ್ನ ತಗೊಳ್ಳದೇ ಇರೋದು,
ಪ್ರಮುಖ ಕಾರಣ ಅಂತ ನಿಮ್ಗೆ ಅನ್ಸುತ್ತಾ? ಸಾಹೇಬ್ರೆ, ಇದು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇವತ್ತು ಯಾವುದೇ ರಂಗ ಆಗಿರ್ಬೋದು, ಅಪ್ಡೇಟ್ ಮತ್ತೆ ಅಪ್ಗ್ರೇಡ್ ವರ್ಷನ್ ಅಂತ ಇರ್ತದೆ. ಆದ್ರೆ ನಮ್ಮ ರಾಜ್ಯದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಶಿಕ್ಷಣ ಇಲಾಖೆ ಅಪ್ಡೇಟ್ ಮತ್ತೆ ಅಪ್ಗ್ರೇಡ್ ಆಗಿದೆ ಅನ್ನೋದನ್ನ ನೀವು ಕೂಡ, ನಮ್ಮಂತವ್ರು ಕೂಡ, ಸಮಾಜದಲ್ಲಿ ಇರ್ತಕ್ಕಂಥ ಶಿಕ್ಷಣ ಪ್ರೇಮಿಗಳು ಕೂಡ ಕ್ವಶನ್ ಮಾರ್ಕ್ ಅನ್ನ ಹಾಕೋಬೇಕು. ನಮ್ಮ ಶಿಕ್ಷಣ ವ್ಯವಸ್ಥೆ ಅಪ್ಗ್ರೇಡ್ ಆಗಿದೆಯಾ ಅಥವಾ ಅಪ್ಡೇಟ್ ಅಲ್ಲಿ ಇದೆಯಾ, ಅಪ್ಗ್ರೇಡ್ ಅಲ್ಲಿ ಇದೆಯಾ ಅಂತ ಹೇಳಿ ನೀವ್ ಏನ್ ಕ್ವಶನ್ ಕೇಳಿದ್ರಿ. ಶಿಕ್ಷಣ ಇಲಾಖೆ ಅಪ್ಡೇಟ್ ಗಳಾದ್ರೆ, ಅಂದ್ರೆ ಇವತ್ತು ಏನಾಗ್ತಿದೆ, ನಮ್ಮ ಕಾಲದಲ್ಲಿ ಮಾರ್ಕ್ ಕಾರ್ಡ್ ಅಲ್ಲಿ ರ್ಯಾಂಕ್ ಬಂತು ಅಂತಂದ್ರೆ ಉದ್ಯೋಗ ಸಿಗುವಂತ ಅವಕಾಶಗಳು ಜಾಸ್ತಿ ಇರ್ತಿತ್ತು. ಆದ್ರೆ ಇವತ್ತು ಮಾರ್ಕ್ಸ್ ಕಾರ್ಡ್ ಅಲ್ಲಿ ರ್ಯಾಂಕ್ ಬಂದ್ರೆ ಉದ್ಯೋಗ ಸಿಗುವಂತ ಅವಕಾಶಗಳು ತುಂಬಾ ಕಡಿಮೆ ಆಗ್ತಾ ಇದೆ. ಯಾವ ಮಗು ಕಾಂಪಿಟೇಟಿವ್ ಸ್ಕಿಲ್ ಅಲ್ಲಿ, ಯಾವ ಮಗು ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಕ್ಲಿಕ್ ಆಗ್ತದೋ, ಮತ್ತೆ ಸ್ಕಿಲ್ ಬೇಸ್ ಅಲ್ಲಿ ಕೌಶಲ್ಯ, ತಾನು ಏನೋ ವೃತ್ತಿ ಮಾಡ್ಲಿಕ್ಕೆ ಏನ್ ಕೌಶಲ್ಯ ಬೇಕು, ಆ ಕೌಶಲ್ಯದಲ್ಲಿ ಯಾವ ಮಗು ಸಕ್ಸಸ್ ಆಗಿರ್ತದೆ ಆ ಮಗು ಮಾತ್ರ ಉದ್ಯೋಗದಲ್ಲಿ. ಈಗ ಒಂದೇ ಒಂದು, ಯಾಕೆಂದ್ರೆ ಒಂದು ಬ್ರೇಕ್ ಇದೆ, ಅದಕ್ಕೆ ಮುಂಚೆ ಒಂದು ಅಂತಿಮ ಪ್ರಶ್ನೆ ತಮಗೆ ಕೇಳ್ತೀನಿ ಚನ್ನಬಸಪ್ಪನವರೇ. ನಾವು ಚುಟುಕಾಗಿ ಉತ್ತರ ಕೊಡಬೇಕು. ಒಂದೇನು ಅಂದ್ರೆ, ತಾವು ನನ್ನ ಹತ್ರ ಮಾತಾಡ್ತಾ ಡೀಟೇಲ್ ಆಗಿ ನೋಡಿ ನೀವೇನು ಮಾಡ್ತಾ ಇದ್ದೀರಾ ಅಥವಾ ಐರೈಸ್ ಪ್ರೋ ಏನು, ಈ ಒಂದು ಎಬಿಲಿಟಿ ಆಧಾರದ ಮೇಲೆ ನೀವೇನು ತಂದಿದ್ದೀರಾ, ಈ ಇಡೀ ಪ್ರಕ್ರಿಯೆ ಅದ್ಭುತವಾದ್ದು, ಅಮೋಘವಾದ್ದು, ಮತ್ತು ಎಲ್ಲ ಮಕ್ಕಳಿಗೂ ಮತ್ತು ಪೇರೆಂಟ್ಸ್ಗೆ ಬೇಕಾಗಿರುವಂಥದ್ದು. ಆದರೆ ಇದು ಸರ್ಕಾರಿ ಮಕ್ಕಳಿಗೆ, ಬಡವ ಮಕ್ಕಳಿಗೂ ಅನುಕೂಲ ಆಗಬೇಕು ಅಂತ ಹೇಳಿದಕ್ಕೋಸ್ಕರ ತಾವು ಹೇಳಿದ್ರೆ ಏನೋ ಕಾರಣಕ್ಕೆ 2 ವಿಚಾರಗಳಲ್ಲಿ ನಾವು ಬದಲಾವಣೆ ತಂದಿದ್ದೀವಿ. ಅದಕ್ಕೆ ನಮ್ಮ ಅಖಂಡ ಅಥವಾ ಅಖಿಲ ಕರ್ನಾಟಕದ ಎಲ್ಲ ಜನರ ಮುಂದೆ ನಾವು ಹೇಳೋದೇನು ಅಂದರೆ, ನಾವು ಸಮಾಜಮುಖಿ ಒಂದು ಸಂಸ್ಥೆ, ಮತ್ತು ಅದನ್ನು ಅರ್ಥ ಮಾಡ್ಕೊಂಡು ನಾವೇನು ಮಾಡಿದ್ದೀವಿ, ಆ್ಯನ್ಯಲ್ ಪ್ರೋಗ್ರಾಮ್ ಏನು 15,000 ಅಂತಿತ್ತು, ಅದನ್ನು 9,999 ಮಾಡೋದಲ್ದೇ ಅದನ್ನು ಬಡವರಿಗೆ ಒನ್ ಟೈಮ್ ಮಾಡಿದ್ರೆ 9,000, ತಿಂಗಳು ಮಾಡ್ತೀರಾ ಬರೀ 999 ಕೂಡ ತಂದು ಈ ಒಂದು ರೆವಲ್ಯೂಷನರಿ ಡಿಸಿಷನ್ ನಾವು ತಗೊಂಡಿದ್ದೀವಿ. ನಂಬರ್ 1. ನಂಬರ್ 2, ಮೋಸ್ಟ್ ಇಂಪಾರ್ಟೆಂಟ್ಲಿ, ಈಗ ಮಕ್ಕಳಿಗೆ ತಾವು ಹೇಳ್ತಾ ಇದ್ರಿ, ಈ ಉದ್ಯೋಗಶೀಲತೆ ಅಂದರೆ ಮಾರ್ಕ್ಸ್ ಆಧಾರದ ಮೇಲೆ ಉದ್ಯೋಗ ಸಿಗಲ್ಲ ಅನ್ನೋದು ಸಾಬೀತಾದ ಮೇಲೆ ಮತ್ತು ಇನ್ಯಾವ ಆಧಾರದ ಮೇಲೆ ಅವ್ರಿಗೆ ಉದ್ಯೋಗ ತರಬೇಕು, ವಿಶ್ವಾಸ ತರಬೇಕು ಅನ್ನೋ ಹೊರಟಾಗ ನಾವೇನು ಮಾಡಿದ್ದೀವಿ, 5ನೇ ಕ್ಲಾಸಿಂದ ಹಿಡಿದು MSc ಮಾಡೋವರೆಗೂ ಕಂಟಿನ್ಯೂಸ್ ಆಗಿ 5 ಬೆಂಚ್ ಮಾರ್ಕ್ ಇಟ್ಕೊಂಡಿದ್ದೀವಿ. 5 ಅದನ್ನು ನಾವು 5 ಪಂಚ್ ಅಂತ ಕರಿಬೋದು. ಆ 5 ಪಂಚ್ ಅಂದರೆ ಏನು ಅಂದರೆ, ಅವ್ರನ್ನ ಕರಿಯರ್ ಆಲ್ರೌಂಡರ್ ಅಂತ ಮಾಡುವಂಥ ವಿಚಾರ. ಕರಿಯರ್ ಆಲ್ರೌಂಡರ್ ಅಂದರೆ ಏನು, ನಾವು 5 ಪ್ರಧಾನ ಸ್ಟ್ರೀಮ್ಗಳು ತೊಗೊಂಡಿದ್ದೀವಿ. ಒಂದು ಸ್ಟ್ರೀಮು KS IAS ಸ್ಟ್ರೀಮು, ಇನ್ನೊಂದು ಸ್ಟ್ರೀಮು ನೀಟು JEE ಸ್ಟ್ರೀಮು, 3ನೇದು ಕಾರ್ಪೊರೇಟ್ ಟಾಪ್ ಜಾಬ್ ಸ್ಟ್ರೀಮ್, 4ನೇದು ಆಂಟ್ರಪ್ರನರ್, 5ನೇದು ಮೀಡಿಯಾ ಕ್ರಿಯೇಟಿವ್ ಎಂಟರ್ಟೈನ್ಮೆಂಟ್, ಈ ರೀತಿಯ ಸ್ಟ್ರೀಮು. 5 ಸ್ಟ್ರೀಮ್ಗೆ 5 ಪ್ರಮುಖವಾದ ಅಂಶಗಳಲ್ಲಿ ಡಿಫ್ರೆನ್ಸ್ ಬರ್ತವೆ. ಈ 5 ಪ್ರಮುಖವಾದ ಅಂಶಗಳನ್ನ ಇಟ್ಕೊಂಡು ಅವರು ಕ್ಲಿಕ್ ಆಗಬೇಕು ಅಂದರೆ ಯಾವ ಬೆಂಚ್ ಮಾರ್ಕ್ ಬೇಕು, ಆ ಬೆಂಚ್ ಮಾರ್ಕ್ಗೆ ತಕ್ಕಂತೆ ನಾವು 5ನೇ ಕ್ಲಾಸಿಂದಲೇ ಅವರಿಗೆ ಆ ಗ್ಯಾಪ್ ಅಂತ ಏನು ಹೇಳಿದ್ರಿ, ಆ ಗ್ಯಾಪ್ ಅನಲೈಸ್ ಮಾಡ್ತಾ ಬರ್ತೀವಿ. ಆ ಗ್ಯಾಪ್ ಅನಲೈಸ್ ಮಾಡ್ತಾ ಬಂದು ಆ ಗ್ಯಾಪನ್ನು ಹೆಂಗೆ ಮಕ್ಕಳು ತುಂಬ್ತಾ ಹೋಗಬೇಕು, ಇದು ಇನ್ಸ್ಟಿಟ್ಯೂಷನ್ ಲೆವೆಲಲ್ಲೂ ಮಾಡ್ತಾ ಇದ್ದೀವಿ ಮತ್ತು ಇಂಡಿವಿಜುವಲ್ ಲೆವೆಲಲ್ಲೂ ಮಾಡ್ತಾ ಇದ್ದೀವಿ. ಆ ಗ್ಯಾಪನ್ನು ನಾವು ತುಂಬ್ತಾ ಹೋಗೋದ್ರಿಂದ ಆ ಮಕ್ಕಳಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ 5 ದಿಕ್ಕಲ್ಲೂ ನಾನು ಎಲ್ಲೆಲ್ಲಿ ಸರಿ ಇದ್ದೀನಿ, ಎಲ್ಲೆಲ್ಲಿ ಸರಿಗಿಲ್ಲ. ಆಮೇಲೆ ಆ ಮಕ್ಕಳಿಗೆ ಗೊತ್ತಾಗ್ತಾ ಹೋಗುತ್ತೆ. ಈ ಗ್ಯಾಪ್ ಅನಾಲಿಸಿಸ್ ಕೊಟ್ಟ ತಕ್ಷಣ ನಾನು ಯಾವ ಒಂದು ಸ್ಟ್ರೀಮಲ್ಲಿ ಹೆಚ್ಚು ಸೂಕ್ತ ಆಗ್ತೀನಿ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ. ನ್ಯಾಷನಲ್ IAS ಅಕಾಡೆಮಿ ಮುಖ್ಯಸ್ಥರಾದಂಥ ಸುಮಂತ್ ಜಿ ಮತ್ತು ನಮ್ಮ ಮೈಸೂರಿನ ಜಾಕಿ ಕ್ವಾರ್ಟರ್ಸ್ನ ಹಿಂದಿನ SDMC, ಅಲ್ಲಿಯ ಶಾಲೆಯ SDMC ಮುಖ್ಯಸ್ಥರಾಗಿದ್ದಂತಹ ಚನ್ನಬಸಪ್ಪ ಅವ್ರ ಜೊತೆಗಿದ್ದು. ಓಕೆ, ಈಗ ಹುಬ್ಬಳ್ಳಿಯಿಂದ ಒಬ್ಬರು ಕರೆ ಮಾಡ್ತಾ ಇದ್ದಾರೆ. ನಮಸ್ತೆ ಯಜಮಾನ್ರೆ, ಹೇಳಿ. ನಮಸ್ತೆ ಯಜಮಾನ್ರೆ, ಹೇಳಿ. ನಮಸ್ತೆ ಸರ್, ನಾನು ಸಂಜನಾ ಶೆಟ್ಟಿ ಅಂತ ಹುಬ್ಬಳ್ಳಿಯಿಂದ ಮಾತಾಡ್ತಿರೋದು. ಹೇಳಿ ಅಮ್ಮ, ಹೇಳಿ. ನಂದು ಈಗ ಜಸ್ಟ್ ಸೆಕೆಂಡ್ PUC ಮುಗ್ದಿದೆ ಸರ್, 94% ಮಾಡಿದ್ದೀನಿ. ಸೊ ನೆಕ್ಸ್ಟ್ ಏನ್ ಚೂಸ್ ಮಾಡ್ಬೇಕು ಏನಂತ ಸ್ವಲ್ಪ ಕನ್ಫ್ಯೂಷನ್ ದಲ್ಲಿದ್ದೀನಿ ಸರ್. ಓಕೆ ಸಂಜನಾಜಿ, ಕನ್ಫ್ಯೂಷನ್ ನಿಮಗೂ ಮಾತ್ರ ಅಲ್ಲ, ಎಲ್ಲ ಭಾರತೀಯರಿಗೂ ಕನ್ಫ್ಯೂಷನ್ ಇದೆ. ರೀಸನ್ ಏನು ಅಂದರೆ, ನಾನು ಕೂಡ ಒಬ್ಬ ಉನ್ನತ ಅಂದರೆ ಸಿವಿಲ್ ಸರ್ವಿಸ್ ಆಫೀಸರ್ ನಾನು. ಮತ್ತು ನಾನು ನಿಮಗೆ ಸಜೆಸ್ಟ್ ಮಾಡೋದಿಷ್ಟೇ, ಮೊದಲು ನೀವು ಮುಂದೆ ಹೋಗೋಕ್ಕೆ ಮುಂಚೆ ಯಾವುದೇ ರೀತಿಯಲ್ಲಿ ಚಾನ್ಸಸ್ ತಗೊಳ್ದಾಗೆ ಮೊದಲು ನಿಮ್ಮ ಎಬಿಲಿಟಿ ಲೆವೆಲ್ ಏನು, ಒಳಗಡೆ ಸಾಮರ್ಥ್ಯ ಲೆವೆಲ್ ಏನು, ಫಸ್ಟ್ ಅದನ್ನು ಪತ್ತೆ ಹಚ್ಚಿ. ಇವತ್ತೇನಾಗಿದೆ ಅಂದರೆ, ತಪ್ಪು ತಿಳ್ಕೊಬೇಡಿ, ಯಾರನ್ನು ಕೇಳೋರು 90, 94, 95 ನೀವು ನಂಬಲ್ಲ. ನಮ್ಮ ಪೀರಿಯಡಲ್ಲಿ 80, 81 ಅಂದ್ಬಿಟ್ರೆ ಹೈಯೆಸ್ಟು. ಇವತ್ತು ಅದೇನು ಮಾರ್ಕ್ಸ್ ಅನ್ನೋದು, ಅದಕ್ಕೆ ಹೇಳ್ತಾ ಇರೋದು ಮಾರ್ಕ್ಸ್ಗೆ ಇವತ್ತು ಯಾಕೆ ಬೆಲೆ ಇಲ್ದಂಗೆ ಆಗಿದೆ ಅಂದರೆ, ಡಿಗ್ರಿಗೆ ಅಥವಾ ಇನ್ನೊಂದು ಯಾಕೆ ಬೆಲೆ ಇಲ್ದಂಗೆ ಆಗಿದೆ, 70% ಜನಕ್ಕೆ ಏನು ಕೆಲಸ ಸಿಗ್ದಂಗೆ ಆಗಿದೆ ಅಂದರೆ ಮಾರ್ಕ್ಸಿಗೆ ಬೆಲೆ ಇಲ್ದಂಗೆ ಆಗಿದೆ. ಸೊ ಐ ರಿಕ್ವೆಸ್ಟ್ ಯು ಸಂಜನಾಜಿ, ನೀವು ಮಾರ್ಕ್ಸನ್ನ ಒಂದು ಮಾನದಂಡ ಇಟ್ಕೊಳ್ಳಿ, ಬಟ್ ಮಾರ್ಕ್ಸ್ ಇಸ್ ನಾಟ್ ಗೋಯಿಂಗ್ ಟು ಡಿಟರ್ಮಿನ್ ಯುವರ್ ಸಕ್ಸಸ್ ಆರ್ ದ ಫ್ಯೂಚರ್. ಸೊ ಮೈ ರಿಕ್ವೆಸ್ಟ್ ಯು ಸಂಜನಾಜಿ, ಇಟ್ ಈಸ್ ನಾಟ್ ಫಾರ್ ಎನಿಥಿಂಗ್.
ದಯವಿಟ್ಟು ಸೈಂಟಿಫಿಕ್ ಆಗಿ ಈ ಐರೈಸ್ ಪ್ರೋಗ್ರಾಮ್ ಏನಿದೆ, ಈ ಸೈಂಟಿಫಿಕ್ ಆಗಿ ಇದಕ್ಕೆ ನೀವು ಎನ್ರೋಲ್ ಆಗ್ಬಿಟ್ಟು ಬರೆದಿಟ್ಕೊಳ್ಳಿ. ಯು ವಿಲ್ ಕಮ್ ಟು ನೋ, ನಿಮಗೆ ಗೊತ್ತಿಲ್ಲದೆ ಇರೋಂಥ ನೂರಾರು ವಿಚಾರಗಳು ನಿಮ್ಮ ಎಬಿಲಿಟಿ ಮತ್ತು ಗ್ಯಾಪ್ ಬಗ್ಗೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಓನ್ಲಿ ಒನ್ ಸಜೆಷನ್, ಎಷ್ಟೋ ಖರ್ಚು ಮಾಡಿದ್ದೀರಾ ಮತ್ತು ಎಷ್ಟೋ ವರ್ಷಗಳನ್ನ ಕಳೆದಿದ್ದೀರಾ ಮತ್ತು ಮುಂದೆನೂ ಖರ್ಚು ಮಾಡ್ತೀರಾ ಮತ್ತು ಮುಂದೆನೂ ಎಷ್ಟೋ ವರ್ಷಗಳು ಕಳಿತೀರಾ. ಈ ದಯವಿಟ್ಟು ಈ ಸಂದರ್ಭದಲ್ಲಿ ನಿಮ್ಗೇನು ಗ್ಯಾಪ್ಸ್ ಇದೆ ಇದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಯು ನೀಡ್ ಟು ಟೇಕ್ ಸ್ಟೆಪ್ಸ್. ನಾನು ಹೇಳಿದೆ 5 ಸ್ಟ್ರೀಮು ಮನುಷ್ಯನಿಗೆ ಭಾಳ ಮುಖ್ಯವಾದ ಸ್ಟ್ರೀಮು. ಒಂದು ಸೈನ್ಸ್, ರಿಸರ್ಚ್, ಡಾಕ್ಟರ್, ಎಂಜಿನಿಯರಿಂಗ್, ಈ ಥರದ್ದು ಒಂದು ಸ್ಟ್ರೀಮು. ಅದನ್ನು ಬಿಟ್ಟರೆ KS, IAS, ಗೌರ್ಮೆಂಟ್ ಜಾಬ್ ಇನ್ನೊಂದು ಸ್ಟ್ರೀಮು. ಅದನ್ನು ಬಿಟ್ಟರೆ ಕಾರ್ಪೊರೇಟಲ್ಲಿ ಟಾಪ್ ಜಾಬ್. ಯಾವುದೋ ಜಾಬಿಗೆ ನಾವು ನಿಮ್ಮನ್ನು ರೆಡಿ ಮಾಡಲ್ಲ. ನಾವು ಕಾರ್ಪೊರೇಟ್ ಟಾಪ್ ಜಾಬ್ ಅಂದರೆ ಈ ಲೆವೆಲಲ್ಲಿ ಇರಬೇಕು. ಆ ಲೆವೆಲ್ಗೇನು ಅದನ್ನು ಮಾರ್ಕ್ ಮಾಡ್ತಾ ಹೋಗ್ತೀವಿ. ಹಾಗೆಯೇ ಮತ್ತು ಆಂಟ್ರಪ್ರಿನರ್ಶಿಪ್ ಮತ್ತು ಮೀಡಿಯಾ ಅಥವಾ ಕ್ರಿಯೇಟಿವ್. ಇನ್ನೊಂದು ಗೊತ್ತಾ ನಿಮಗೆ ಸಂಜನಾಜಿ, 90% ಆಫ್ ದ ಇಂಜಿನಿಯರ್ಸ್ are not doing engineering. They are not continuing in the engineering industry at all. One, because of lack of jobs, and another, most of the engineers are having lack of interest. ಅದಕ್ಕೋಸ್ಕರ ಫಸ್ಟು ನೀವು ನಿಮ್ಮ ಎಬಿಲಿಟಿ ಮತ್ತು ಇಂಟ್ರೆಸ್ಟ್ ಎರಡನ್ನೂ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಮ್ಯಾಪ್ ಮಾಡಿಕೊಡ್ತೀವಿ, ಆಪ್ಷನ್ಸ್ ಕೊಡ್ತೀವಿ, ಅದಕ್ಕೆ ತಕ್ಕಂತೆ ನೀವು ತೀರ್ಮಾನ ಮಾಡ್ಕೊಳ್ಳಿ. ಐ ರಿಕ್ವೆಸ್ಟ್ ಯು ಟು ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ಐರೈಸ್ ಪ್ರೋ ಆ್ಯಂಡ್ ಡು ನಾಟ್ ವೇಸ್ಟ್ ಯುವರ್ ಟೈಮ್. ಯಾ, ನೆಕ್ಸ್ಟ್ ಕಾಲರ್ ಪ್ಲೀಸ್. ನಮಸ್ತೆ ಯೋಗೇಶ್ವರ್ ಅವರೇ, ನಮಸ್ತೆ. ಎಲ್ಲಿಂದ? ಸರ್ ಮಾಗಡಿಯಿಂದ ಸರ್. ಹೇಳಿ ಯೋಗೇಶ್ ಅವರೇ. ಮಾಗಡಿ ಸರ್. ಹೇಳಿ ಯೋಗೇಶ್ ಅವರೇ. ಹಾ ಸರ್, ಅದಕ್ಕೇನೆ ಕೇಳಿದೆ, ಇದು 64 ಸಕ್ಸಸ್ ಎಬಿಲಿಟೀಸ್ ಅಂತ ಇದೆಯಲ್ಲ? ಹೌದು ಸರ್, ನಾವು ಮಾಗಡಿಯಿಂದ ಸರ್. ಹೇಳಿ ಸರ್, ಕೇಳಿಸ್ತಾ ಇದೆ, ಹೇಳಿ, ದಯವಿಟ್ಟು ಹೇಳಿ. ಇದು 64 ಎಬಿಲಿಟೀಸ್ ಅಂತ ಇದೆಯಲ್ಲ ಸರ್? ಹೌದು. ಇದನ್ನ ನೀವು ಗೌರ್ಮೆಂಟ್ ಶಾಲೆಯಲ್ಲೇ ಬರ್ದಿರೋದು, ಬರೀ ಪ್ರೈವೇಟ್. ಇವಾಗ ಏನಾಗಿದೆ ಅಂತ ಅಂದ್ರೆ, ಯಾರನ್ನಾರ ಕೇಳಿ ನಮ್ಮ ಮಕ್ಳು ಇಂಜಿನಿಯರ್ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಅವ್ರನ್ನ ನೀವು ರಿಯಾಲಿಟಿ ಚೆಕ್ ಅಲ್ಲಿ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಾರು ಅಂತ ಅವ್ರಿಗಿನ್ನೂ ಗೊತ್ತಿರಲ್ಲ ಪಾಪ. ಕರೆಕ್ಟ್. ಅಲ್ಲ, ಅದನ್ನೇ ನಾನು ಹೇಳ್ತಾ ಇರೋದು. ತಾವು ಯೋಗೇಶ್ವರ್ ಅವರೇ ಕರೆಕ್ಟ್ ಪಾಯಿಂಟ್ ಹೇಳಿದ್ರಿ. ನಾವು ಅದಕ್ಕೋಸ್ಕರ ಈ ಮಾರ್ಕ್ಸು ಮತ್ತು ರ್ಯಾಂಕ್ಸನ್ನು ಹೊರಗಡೆ ತೆಗೆದಿಟ್ಬಿಟ್ಟು ನಾವು ಪ್ಯೂರ್ಲಿ 64 ಅವ್ರ ಒಳಗಡೆ ಇರೋಂಥ ಸಾಮರ್ಥ್ಯಗಳನ್ನು, ಗುಣಲಕ್ಷಣಗಳನ್ನ ಮೆಜರ್ ಮಾಡಿ ವರ್ಲ್ಡಲ್ಲಿ ಫಸ್ಟ್ ಟೈಮು ಅದಕ್ಕೆ ನಮ್ಮನ್ನು ಕರೆಯೋದು ಐರೈಸ್ ಪ್ರೋ ವರ್ಲ್ಡ್ಸ್ ಫಸ್ಟ್ ಸಕ್ಸಸ್ ಡಾಕ್ಟರ್ ಅಂತ. ಆ ಮಗುನ ರಿಯಲ್ ಎಬಿಲಿಟಿಗಳನ್ನ ಮೆಷರ್ ಮಾಡಿ ಆ ಎಬಿಲಿಟಿಗೆ ತಕ್ಕಂತೆ ಅವ್ರಗಳ ಫ್ಯೂಚರ್ನ ನಾವು ಮ್ಯಾಪ್ ಮಾಡ್ತೀವಿ ಹೊರತು ಅವರ ಮಾರ್ಕ್ಸ್ ಆಧಾರದ ಮೇಲೆ ನಾವು ಮ್ಯಾಪ್ ಮಾಡಲ್ಲ. ಅದಕ್ಕೇ ತಾವು ತಮ್ಮ ಸರ್ಕಲಲ್ಲಾಗಲಿ ಬೇರೆಯವ್ರಿಗಾಗಲಿ, ಯಾಕೆ ಗೊತ್ತಾ, ಇದು ಬರೀ ತಿಂಗಳಿಗೆ 1,000, ಒಟ್ಟು 14,000. ಈಗ ನಾವು ಸರ್ಕಾರಿ ಮಕ್ಳಿಗೆ ಅನುಕೂಲ ಆಗಬೇಕು ಅಂದ್ರಿ, ಸರ್ಕಾರಿ ಮಕ್ಳಿಗೆ ಅನುಕೂಲ ಆಗೋಕ್ಕೋಸ್ಕರನೇ ನಾವು 15,000ನ 9,999 ಕಿಟ್ಟು ತಿಂಗಳಿಗೆ, ವರ್ಷಕ್ಕೆ 9,999, ತಿಂಗಳಿಗೆ ಅದ್ಯಾರೋ ಎಲ್ಲ ಸರ್ಕಾರಿ ಮುಖ್ಯಸ್ಥರುಗಳು ಹೇಳಿದ್ದಕ್ಕೋಸ್ಕರ ತಿಂಗಳಿಗೆ ಬರೀ 999 ಮಾಡಿದ್ದೀವಿ. ಸರ್ಕಾರಿ ಮಕ್ಕಳು ಕೂಡ ಇದರಿಂದ ಹೊರತಾಗಬಾರ್ದು, ಅವಕಾಶ ಕಳ್ಕೊಬಾರ್ದು ಅನ್ನೋ ಕಾರಣಕ್ಕೆ. ಓಕೆ, ನಾವು ಸಮಾಜಮುಖಿಯಾಗಿ ನಾವೇನು ಮಾಡಬೇಕು ಅದು ಮಾಡ್ತಾ ಇದ್ದೀವಿ. ಬಟ್ ನಿಮ್ಮಂಥವರು, ಈ ಅಕ್ಕರೆ ಇರೋರು ನಿಮ್ಮ ಸರ್ಕಲಲ್ಲಿ ಹೇಳಬೇಕು. ಅರ್ಥ ಆಯ್ತಾ? ಹೌದು ಸರ್. ಹಾಂ, ಓಕೆ. ಈಗ ಟೈಮ್ ಆಗ್ತಾ ಬಂತು. ನೆಕ್ಸ್ಟ್ ಇಮಿಡಿಯೇಟ್ ಪಾಯಿಂಟ್ ಇದೆ ಯಾವುದಾದ್ರು? ಓಕೆ ಸರ್, ಓಕೆ. ಎಲ್ಲ ಹೇಳಿ ಯೋಗೇಶ್ವರ್ಜಿ, ಹೇಳಿ ಸರ್. ಅದನ್ನೇ, ಇದು ಎಜುಕೇಶನ್ ಏನಾಗ್ತಿದೆ ಅಂದ್ರೆ, ಇವಾಗ ಎಜುಕೇಶನ್ ಅನ್ನೋದು ಬರೀ ಕಾರ್ಪೊರೇಟ್ ಆಗ್ತಾ ಇದೆ, ಬಿಸ್ನೆಸ್ ಮೈಂಡ್ ಆಗ್ತಾ ಇದೆ. ಕರೆಕ್ಟ್. ಯಾರನ್ನ ಮಾಡಿರೋದು? ಅಲ್ಲ ರೀ ಪೇರೆಂಟ್ಸ್, ಒಂದು ಸೆಕೆಂಡು. ಮೊನ್ನೆ ಶಿವಮೊಗ್ಗದಲ್ಲಿ ರಾಜ್ಯ ಮಟ್ಟದ ಸಮ್ಮೇಳನ ಮಾಡಿದ್ವು. ಪ್ರತಿಯೊಬ್ಬರು ಫೀಲ್ ಮಾಡಿದ್ದೇನು ಗೊತ್ತಾ? ಪೇರೆಂಟ್ಸ್ ಆರ್ ಆಲ್ಸೋ ಗೋಯಿಂಗ್ ರಾಂಗ್. ಇದು ಎಲ್ಲರಿಗೂ ಸರಿಪಡಿಸುವಂಥ ಒಂದು ವ್ಯವಸ್ಥೆ ನಾವು ಐರೈಸ್ ಪ್ರೋ ಮಾಡೋದು. ಅದಕ್ಕೆ ಇದನ್ನ ಇಕೋಸಿಸ್ಟಮ್ ಸಕ್ಸಸ್ ಸ್ಟ್ರೆಂಥನಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಈಗ ನಮ್ಮ ಟೈಮ್ ಮುಗೀತು. ಆತ್ಮೀಯ ಕನ್ನಡಿಗರೇ, ಪರ್ಟಿಕ್ಯುಲರ್ಲಿ 10 ವರ್ಷದಿಂದ 35 ವರ್ಷದವರು ಎಲ್ಲರೂ ಮೊದಲನೇ ಬಾರಿಗೆ ಈ ಪ್ರಪಂಚದಲ್ಲಿ ಬಂದಿರುವಂಥ ಈ ಒಂದು ಪ್ರಕ್ರಿಯೆನ ಬಳಸ್ಕೊಳ್ಳಿ. ಎರಡನೇದಾಗಿ, ಮುಂದಿನ ಯಾವುದೇ ತೀರ್ಮಾನ ಮಾಡೋಕ್ಕೆ ಮುಂಚೆ ನಿಮ್ಮ ಮಕ್ಕಳನ್ನ ನಿಜವಾದ ಆಸಕ್ತಿ, ಸಾಮರ್ಥ್ಯ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಮುಂದಿನ ಹೆಜ್ಜೆಗಳಿಡಿ. ಇಲ್ಲದೆ ಹೋದರೆ ನಮ್ಮ ಪ್ರೋಗ್ರಾಮ್ ಹೇಳಿದಾಗೆ ಎಚ್ಚರ, ಹೆಜ್ಜೆ ತಪ್ಪಿದಲ್ಲಿ ಭವಿಷ್ಯ ಮತ್ತು ಜೀವನ ತತ್ತರ. ಆ ರೀತಿ ಆಗದೆ ಇರೋದಕ್ಕೆ ಏನು ಮಾಡಬೇಕು ವೈಜ್ಞಾನಿಕವಾಗಿ ಹೇಳಿದ್ದೀವಿ. ಮತ್ತೆ ಇದೇ ಟೈಮಲ್ಲಿ ನೆಕ್ಸ್ಟ್ ವೀಕ್ ಬಂದು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ತೆ, ಜೈ ಹಿಂದ್, ಜೈ ಕನ್ನಡ.